ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ ಅಂತಂದ್ರೆ ಅದೇ ನಾಗರ ಪಂಚಮಿ. ಸರ್ಪದೋಷನೇ ಬೇರೆ, ನಾಗದೋಷನೇ ಬೇರೆ. ನಾಗದೋಷ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ತಿಳ್ಕೊಬೇಕಾಗತ್ತೆ. ಆ ಮರಣ ಹೊಂದಿರುವಂತಹ ವ್ಯಕ್ತಿಗೆ ಪಿಂಡ ಪ್ರದಾನ, ದರ್ಪಣ, ಸಂಸ್ಕಾರಗಳು ಆ ಮನುಷ್ಯನಿಗೆ ಆ ಆತ್ಮಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಅದನ್ನ ನಾಗಯೋನಿ ಅಲ್ಲಿ ಜನ್ಮ ತಾಳುತ್ತೆ. ಆಗ ನಾಗದೇವರನ್ನ ದೈವಾರಾಧನೆ ಮೂಲಕ ಮಾಡ್ತೀವಿ. ಸರ್ಪದೋಷ ಇರುತ್ತೆ, ಮಕ್ಕಳಾಗೋದಿಲ್ಲ, ಕುಜದೋಷ ಇರುತ್ತೆ. ತಂತ್ರದಲ್ಲಿ ನಾಗಾರಾಧನೆ ಹೇಗೆ ನಡೆಯುತ್ತೆ ಮತ್ತೆ ಪ್ರಯೋಜನಗಳೇನು? ವಾಹಿನಿ ಟಿವಿ ಏಳು ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ ಅಂತಂದ್ರೆ ಅದೇ ನಾಗರ ಪಂಚಮಿ. ಅಸಲಿಗೆ ನಾಗರ ಪಂಚಮಿ ಅಂದ್ರೆ ಏನು, ಆ್ಯಂಡ್ ನಾಗದೇವತೆಗಳಿಗೂ ಅಥವಾ ಸರ್ಪಕ್ಕೋ ಅಥವಾ ಈ ಒಂದು ಸರ್ಪದೋಷಕ್ಕೋ ಏನಾದ್ರು ಸಂಬಂಧ ಇದೆಯಾ? ಅಸಲಿಗೆ ಸುಮಾರು ಜನಕ್ಕೆ ನಾಗದೋಷ ಮತ್ತು ಸರ್ಪದೋಷದ ಮಧ್ಯೆ ಇರೋ ಒಂದು ವ್ಯತ್ಯಾಸನೇ ಗೊತ್ತಿಲ್ಲ. ಇದೇ ಬೇರೆ ಅದೇ ಬೇರೆ ಅಂತ. ಆಮೇಲೆ ಎಸ್ಪೆಷಲಿ ಈ ನಾಗರ ಪಂಚಮಿ ದಿನ ಕೆಲವೊಬ್ರು ಹುತ್ತು ಕಾಲಾಗ್ತಾರೆ, ಕೆಲವೊಬ್ರು ಲೈಕ್ ನಾಗರಾವ್ಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಹಾಲೆರಿತಾರೆ, ಇನ್ನು ಕೆಲವೊಬ್ಬರು ಕೆತ್ತಿರೋ ದೇವ್ರಿಗೆ ಹೋಗ್ಬಿಟ್ಟು ಹಾಲೆರಿತಾರೆ. ಅಸಲಿಗೆ ನಾಗರ ಪಂಚಮಿ ಅಂದರೆ ಏನು, ನಾಗದೇವತೆಗಳಂದರೆ ಯಾರು, ನಾಗದೇವತೆಗಳಿಗೂ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೂ ಸಂಬಂಧ ಏನಾದರೂ ಇದೆಯಾ? ಆಮೇಲೆ ನಾಗರ ಪಂಚಮಿ ದಿನ ಸುಬ್ರಹ್ಮಣ್ಯ ದೇವರನ್ನೇ ಪೂಜೆ ಮಾಡಬೇಕಾ ಅಥವಾ ನಾಗದೇವತೆಗಳನ್ನ ಪೂಜೆ ಮಾಡಬೇಕಾ? ಇದೆಲ್ಲದ್ರ ಬಗ್ಗೆ ಮಾತಾಡೋಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಇವತ್ತು ಇಷ್ಟೆಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಈಗ ನಾಗರ ಪಂಚಮಿ ಇದರ ವಿಶೇಷತೆ ಏನು? ನಾಗರ ಪಂಚಮಿ ವಿಶೇಷತೆ ಅಂತ ಹೇಳಿದ್ರೆ ನೋಡಿ, ಬಹಳಷ್ಟು ಜನಗಳಿಗೆ ಈಗಿನ ಕಾಲದಲ್ಲಿರುವಂತಹ ಈಗಿನ ಯುವಕರಿಗೆ ಮತ್ತು ಈಗಿನ ಪೀಳಿಗೆಯವರಿಗೆ ಬಹಳಷ್ಟು ಗೊಂದಲ, ಕನ್ಫ್ಯೂಷನ್ ಅಂತದಿದೆ. ಈ ಸರ್ಪದೋಷ ಅಂದ್ರೇನು, ಕೆಲವೊಂದು ಭಯ, ಆತಂಕ, ದುಗುಡ ಎಲ್ಲನೂ ಕೂಡ ಸಹಜವಾಗಿರುತ್ತೆ. ಆ್ಯಕ್ಚುಲಿ ನಾವು ಪರಿಪೂರ್ಣವಾಗಿ ಶಾಸ್ತ್ರ ಆಧಾರಿತವಾಗಿ ನೋಡಿದಾಗ ಸರ್ಪದೋಷನೇ ಬೇರೆ, ನಾಗದೋಷನೇ ಬೇರೆ. ಸರ್ಪ ಅಂತ ಹೇಳಿದ್ರೆ ಹಾವುಗಳನ್ನು, ಅಂದರೆ ಜೀವ ಇರುವಂತಹ ಒಂದು ಪ್ರಾಣಿಯನ್ನು ಅದನ್ನು ಹತ್ಯೆ ಮಾಡಿದಾಗ ಸರ್ಪದೋಷ ಅನ್ನುವಂಥದ್ದು ಉಂಟಾಗುತ್ತೆ. ನಾಗದೋಷ ಅನ್ನುವಂಥದ್ದು ಬೇರೆ. ನಾಗ ಅಂತ ಹೇಳಿದ್ರೆ ನವನಾಗಗಳು ಬರ್ತಾರೆ. ನವನಾಗಗಳಾದ ಆದಿಶೇಷ, ವಾಸುಕಿ, ಕಾರ್ಕೋಟಕ, ತಕ್ಷಕ, ಅನಂತ, ಕಂಬಲ, ಕಾಳಿಯ, ಧೃತರಾಷ್ಟ್ರ, ಇದು ನವನಾಗಗಳು ಅಂತ ಹೇಳ್ತೀವಿ. ಇದು ನಾಗರ ವಿಶೇಷವಾಗಿರುವಂತಹ ನಾಗವಂಶಿಗಳು. ನಾಗದೋಷ ಅಂದರೆ ಏನು ಪರ್ಟಿಕ್ಯುಲರ್ ಆಗಿ ತಿಳ್ಕೊಬೇಕಾಗತ್ತೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಈಗ ಬಂದಿರುವಂತಹದ್ದು ನಾಗರ ಪಂಚಮಿ. ನಾಗರ ಪಂಚಮಿ ಅಂದ್ರೇನು? ಈ ಬರುವಂತಹ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯೊಂದು ಬರುವಂತಹ ಪ್ರಥಮ ಹಬ್ಬವೇ ನಾಗರ ಪಂಚಮಿ. ನಾಗರ ಪಂಚಮಿ ಎನ್ನುವಂಥದ್ದು ಈ ನವನಾಗಗಳಿಗೆ ನಾವು ಮಾಡುವಂತಹ ಭಕ್ತಿಪೂರ್ವಕವಾದಂಥ ಒಂದು ಪೂಜೆಗಳು, ಪುನಸ್ಕಾರಗಳು. ಪ್ರಥಮವಾಗಿ ನೋಡಿ, ನಾಗ ಎಂದರೆ ಮನುಷ್ಯ ಮತ್ತು ಅರ್ಧ ಭಾಗ ಹಾವಿನ ರೂಪದಲ್ಲಿರುವಂಥ ಪ್ರಜಾತಿ ಮತ್ಸ್ಯ. ಇದನ್ನು ಪ್ರಜಾತಿ ಮತ್ಸ್ಯಾವತಾರ ಅಂತ ಹೇಳ್ತೀವಿ ನಾವು. ಇದನ್ನು ನಾಗಲೋಕದಲ್ಲಿ ಬಹಳ ವಿಶೇಷವಾಗಿ ನಾವು ಪ್ರಥಮವಾಗಿ ನಾಗಗಳಿಗೆ ಯಾಕೆ ಪ್ರಥಮ ಶ್ರಾವಣ ಮಾಸದಿಂದ ಪೂಜಾ ಕಾರ್ಯಕ್ರಮಗಳ ಆರಾಧನೆ ಆಗುತ್ತೆ ಅಂತ ಹೇಳಿದರೆ, ಮತ್ತು ತಾಂತ್ರಿಕ ವಿದ್ಯೆಯಲ್ಲಿ ನಾಗಗಳಿಗೂ ಕೂಡ ಬಹಳ ಅಗ್ರಸ್ಥಾನವಿದೆ. ತಾಂತ್ರಿಕ ವಿದ್ಯೆಯಲ್ಲೂ ಕೂಡ, ತಂತ್ರಶಾಸ್ತ್ರದಲ್ಲೂ ಕೂಡ ನಾಗಗಳಿಗೆ ಬಹಳ ವಿಶೇಷವಾಗಿರುವಂಥ ಅಗ್ರಸ್ಥಾನ ಮತ್ತು ಪೂಜೆಗಳು ಬಹಳ ಒಂದು ಉನ್ನತವಾದಂತಹ ರೂಪದಲ್ಲೇ ನಾವು ನೋಡುವಂಥದ್ದು. ಮತ್ತು ತಂತ್ರಶಾಸ್ತ್ರದಲ್ಲಿ ಬಹಳ ಪ್ರಮುಖವಾಗಿ ನಾಗದೇವರಿಗೆ ನಾವು ಸರ್ಪ ಪೂಜೆ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಒಂದು ಪೂಜಾ ಕೈಕರ್ಯಗಳೆಲ್ಲ ನಾವು ಅನುಷ್ಠಾನ ಮಾಡ್ತೀವಿ. ಮತ್ತು ಈ ಪಂಚಮಿಯೊಂದು ನಾವು ಪೌರಾಣಿಕ ಹಿನ್ನೆಲೆ ನೋಡಿದಾಗ ಅಣ್ಣ ತಂಗಿ ಇಬ್ಬರು ಸೇರಿ ಮಾಡುವಂತಹ ಪ್ರಥಮ ಕಾರ್ಯ ಇದು. ನಾಗದೇವರಿಗೆ, ನಾಗರ ಕಲ್ಲಿಗೆ ನಾವು ಹೋಗಿ ಹಾಲೆರೆಯುವಂಥದ್ದು, ಆಯ್ತಾ, ಸರ್ಪ ಶಾಂತಿ ಮಾಡುವಂಥದ್ದು ಪ್ರಥಮ ಪೂಜೆ ಅಣ್ಣ ತಂಗಿ ಸೇರಿ ಮಾಡುವಂತಹ ಕಾರ್ಯಕ್ರಮ ಅಂತ ಹೇಳ್ತೀವಿ. ಇದಾದ್ಮೇಲೆ ಬರುವಂಥದ್ದು ಯಾವುದು? ರಕ್ಷಾಬಂಧನ ಬರುತ್ತೆ, ಹುಣ್ಣಿಮೆ ಬರ್ತದೆ, ಗಣೇಶ ಚೌತಿ ಬರ್ತದೆ, ವರಮಹಾಲಕ್ಷ್ಮಿ ವ್ರತ ಬರ್ತದೆ. ಇದೆಲ್ಲನೂ ಮುಂದೆ ಬರುವಂತಹ ಪೂಜಾ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದಸರಾ, ನವರಾತ್ರಿ ಇದೆಲ್ಲ ನೆಕ್ಸ್ಟ್ ನಡೀತಾ ಹೋಗುತ್ತೆ. ಪ್ರಥಮವಾಗಿ ನಾಗಗಳಿಗೆ ಯಾಕೆ ಪೂಜೆ ಮಾಡ್ತೀವಿ ಅಂತ ಹೇಳಿದಾಗ, ನಾಗ ಅಂತ ಹೇಳಿದ್ರೆ ಒಂದು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯ, ಸಾತ್ವಿಕವಾದಂಥ ಮನುಷ್ಯ,
ಅವನು ಮರಣ ಹೊಂದಿದ ನಂತರ ಆ ವಂಶದಲ್ಲಿರುವಂತಹ ಆ ವಂಶಸ್ಥರು ಆ ಮರಣ ಹೊಂದಿರುವಂತಹ ವ್ಯಕ್ತಿಗೆ ಪಿಂಡ ಪ್ರದಾನ, ದರ್ಪಣ ಮತ್ತು ಸಂಸ್ಕಾರಗಳು ಆ ಮನುಷ್ಯನಿಗೆ ಆ ಆತ್ಮಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಅದನ್ನು ನಾಗಯೋನಿ ಅಲ್ಲಿ ಜನ್ಮ ತಾಳುತ್ತೆ. ಆಗ ನಾಗವನ್ನು ನಾವು ದೈವಾರಾಧನೆ ಮೂಲಕ ಮಾಡ್ತೀವಿ. ಇದೆಲ್ಲ ನಮಗೆ ಬಹಳಷ್ಟು ನಾವು ಕಂಡು ಬರೋದಲ್ಲಿ ಈಗ ನಾವು ನೋಡುವಂತಹ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮತ್ತು ಈ ಕಡೆ ಸೌತ್ ಕೆನರಾ ಅಂತ ಹೇಳ್ತೀವಲ್ಲ ಈ ಭಾಗದಲ್ಲಿ, ಕೇರಳ ಭಾಗದಲ್ಲಿ ಇದೆಲ್ಲ ಬಹಳ ವಿಶೇಷವಾಗಿ ನಾವು ನೋಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಈ ನಾಗಾರಾಧನೆ, ದೈವಾರಾಧನೆ ಅಂತ ಹೇಳ್ತೀವಿ. ಈ ನಾಗಾರಾಧನೆ ಮಾಡುವಂಥದ್ದೇ ನಾವು ಪೂರ್ವಜರಿಗೆ, ದೈವಗಳಿಗೆ ಶಾಂತಿ ಮಾಡೋದಕ್ಕೆ, ಶಾಂತಿ ಸ್ವರೂಪವಾಗಿ ಮಾಡಿ ಮುಂದಿನ ಕಾರ್ಯಗಳು ನಡೆಯುವಂತಹ ಮನೆಯಲ್ಲಿ ಆಗುವಂತಹ ನೆಕ್ಸ್ಟ್ ಶುಭ ಕಾರ್ಯಗಳಿಗೆ ಒಂದು ಶುಭದಾಯಕವಾದಂತಹ ಪ್ರಾಪ್ತಿ ಸಿಗಲಿ ಅನ್ನುವಂತಹ ಒಂದು ಕಾರಣಕ್ಕೆ ಮಾಡುವಂಥ ಪ್ರಥಮ ಪೂಜೆ ನಾಗಗಳಿಗೆ ಆಗಿರುತ್ತೆ ಇದು. ಮತ್ತು ಬಹಳ ಮುಖ್ಯವಾಗಿ ನಾವು ನೋಡಿದಾಗ ನಾಗಗಳಿಗೆ ನಾವೀಗೆಲ್ಲರೂ ಕೂಡ ನಿಮಗೆ ಎಲ್ಲ ಕನ್ಫ್ಯೂಸ್ ಇರುತ್ತೆ. ಸರ್ಪ ಮತ್ತು ನಾಗ ಇವೆರಡೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ, ಇವೆರಡು ಬೇರೆ ಬೇರೆ. ಸರ್ಪ ಅಂತ ಹೇಳಿದ ಒಂದು ಹಾವನ್ನು ಸಾಯಿಸಿದಾಗ ಅವನಿಗೆ ಬರುವಂಥದ್ದು ಸರ್ಪದೋಷ ಆಯಿತಾ. ಇದು ನಾಗದೋಷ ಬೇರೆ. ಅವನ ಪೂರ್ವಜರಿಗೆ, ಅವನ ವಂಶಸ್ಥರಿಗೆ ಮತ್ತು ದೈವಗಳಿಗೆ ಯಾರು ಆರಾಧನೆ ಮಾಡೋದಿಲ್ವೋ ಅವನಿಗೆ ಬರುವಂಥದ್ದು ನಾಗದೋಷ. ಇವೆರಡು ಕನ್ಫ್ಯೂಸ್ ಬೇಡ ನೋಡಿ. ಈಗ ಇತ್ತೀಚೆಗೆ ನಾಗಾರಾಧನೆ, ನಾಗದೋಷ ಅನ್ನುವಂಥದ್ದು, ನಾಗ ಒಂದು ವಿಚಾರ ಅನ್ನುವಂಥದ್ದು ಸಾತ್ವಿಕವಾಗಿ ಬಂದಿದೆ. ಅಂದರೆ ತುಂಬ ಸಾತ್ವಿಕವಾದಂಥ ಆಹಾರ ಪದ್ಧತಿ ಆಗಿರಬಹುದು ಆಯಿತಾ, ಮೈಲಿಗೆ ನಿಷ್ಠೆ, ಅನುಷ್ಠಾನ ಇದೆಲ್ಲನೂ ಕೂಡ ಬಹಳ ಸಾತ್ವಿಕವಾಗಿ ಬಂದಿದೆ. ಸರ್ಪದೋಷಗಳಿಗೆ ಏನಾಗಿದೆ ಆ ರೀತಿಯಲ್ಲಿಲ್ಲ, ಬೇರೆ ಬೇರೆ ಲೆಕ್ಕಾಚಾರದಲ್ಲಿದೆ. ಸರ್ಪದೋಷಗಳಿಗೆ ಆಶ್ಲೇಷ ಬಲಿ ಪೂಜೆ, ಬೇರೆ ಬೇರೆ ಲೆಕ್ಕಾಚಾರಗಳಾದಂತಹ ಪೂಜಾ ಪದ್ಧತಿಗಳು, ಅದರದೇ ಆದಂತಹ ನಿಯಮಗಳಂತ ಇರುತ್ತೆ. ಆ ನಿಯಮಗಳ ಮೂಲಕ ಅದನ್ನು ಪರಿಹಾರ ದೋಷಗಳನ್ನು ಮಾಡ್ಕೋಬೇಕಾಗತ್ತೆ. ಒಂದು. ಎರಡನೇದು, ಈಗ ಮಕ್ಕಳಾಗೋದಿಲ್ಲ, ಸರ್ಪದೋಷ ಇರುತ್ತೆ ಮತ್ತು ಕುಜದೋಷ ಇರುತ್ತೆ, ಮತ್ತು ಡೈವರ್ಸ್ ಪ್ರಾಬ್ಲಮ್ಮು, ಈಗ ವಿಚ್ಛೇದನ ಸಮಸ್ಯೆ, ಮದುವೆ ಆಗೋದಿಲ್ಲ, ಇಂಥವರೆಲ್ಲರೂ ಕೂಡ ಬಹಳ ವಿಶೇಷವಾಗಿ ನಾವೇನು ಮಾಡ್ತೀವಿ, ಸರ್ಪದೋಷ ಇದೆ, ಕುಜದೋಷ ಇದೆ, ಕಾಳಸರ್ಪದೋಷ ಇದೆ, ಕಾರ್ಕೋಟಕ ಕಾಳಸರ್ಪದೋಷ ಇದೆ, ದ್ವಿಕ್ಕಳತ್ರ ವಿವಾಹ ಇದೆ, ಜಾತಕ ಆಧಾರಿತವಾಗಿ ನಾನು ಹೇಳುವಂಥದ್ದು. ಇಷ್ಟೆಲ್ಲ ದೋಷ ಇದ್ದಾಗ ಏನು ಮಾಡ್ತೀವಿ, ಒಂದು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಿಮಗೆ ಹತ್ತಿರವಿದ್ದಂತಹ ಪೌರೋಹಿತ್ಯದ ಮೂಲಕ, ಅರ್ಚಕರ ಮೂಲಕ, ತಂತ್ರಿಗಳ ಮೂಲಕ ನಾವು ಹೋಗಿ ದೋಷಗಳನ್ನು, ಪ್ರಭಾವಗಳನ್ನು ಕಮ್ಮಿ ಮಾಡ್ತಾ ಬರ್ತೀವಿ. ಆದರೆ ಮೊದಲು ಅಷ್ಟಮಂಗಳ ಜಾತಕವನ್ನು ಪರಿಶೀಲನೆ ಮಾಡಬೇಕು. ನಾಗದೋಷ ಇದೆಯಾ, ಸರ್ಪದೋಷ ಇದೆಯಾ, ಜಾತಕದಲ್ಲಿ 7ನೇ ಸ್ಥಾನದಲ್ಲಿ ಏನಿದೆ, ಸಪ್ತಮಾಧಿಪತಿ ಯಾರಿದ್ದಾನೆ, ಪ್ರತಿಯೊಂದು ಕೂಡ ಕುಂಡಲಿಯನ್ನು ನೋಡಿ ಜಾತಕ ವಿಶ್ಲೇಷಣೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ಕೊಟ್ಟಾಗ ಈ ನಾಗದೋಷಕ್ಕೆ, ಸರ್ಪದೋಷಕ್ಕೆ ಮತ್ತು ಇರುವಂತಹ ಜಾತಕ ದೋಷಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳಬಹುದು. ಭಯ ಬೇಡ, ಸರಿಯಾದಂತಹ ಮಾರ್ಗ ಬೇಕಷ್ಟೇ ಇದಕ್ಕೆ. ಓಕೆ ಗುರುಗಳೇ, ಈಗ ತಂತ್ರದಲ್ಲಿ ನಾಗಾರಾಧನೆ ಹೇಗೆ ನಡೆಯುತ್ತೆ ಮತ್ತು ಪ್ರಯೋಜನಗಳೇನು ಅಂತ ನೋಡಿ. ತಂತ್ರಶಾಸ್ತ್ರದಲ್ಲಿ ನಾಗಾರಾಧನೆ ನೋಡಿದಾಗ ನಾವು ಪ್ರಥಮವಾಗಿ ನಾನು ಹೇಳಿದ್ನಲ್ಲ ನವನಾಗಗಳು ಆಯಿತಾ. ಈಗ ನಾವು ಎಕ್ಸಾಂಪಲ್ ಒಂದು ನೋಡಿದಾಗ ನಾಗಚೂಡೇಶ್ವರಿ ನೋಡ್ತೀವಿ ನಾವು, ಹೌದಾ. ನಾಗಚೂಡೇಶ್ವರಿ ಮತ್ತು ವಾಸುಕಿ ಇದೆಲ್ಲನೂ ಕೂಡ ನಾಗದಲ್ಲಿ ಮೊದಲು ನಾವೇನು ಮಾಡ್ತೀವಿ, ನಾಗಗಳಿಗೆ ಆವಾಹನೆ ಕೊಡ್ತೀವಿ. ಈಗ ನಾವು ಪತಾಂಜಲಿ ನೋಡಿದ್ರೆ, ಪತಾಂಜಲಿ ಇವಾಗಿರುವಂತಹ ರಾಮದೇವ್ ಬಾಬಾ ಇದ್ದಾರಲ್ಲ, ಅವರ ಮುಂಚೆ ಬಂದಿರುವಂಥದ್ದು ಸಪ್ತ ಋಷಿಗಳು ಪತಾಂಜಲಿ ಗುರುಗಳು ಒಬ್ಬರು. ಅವರು ಕೂಡ ನಾಗವಂಶಿಗಳು. ಅಂದರೆ ಇದೆಲ್ಲನೂ ಕೂಡ ತಂತ್ರವಿದ್ಯೆಯ ಮೂಲಕ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತಂತ್ರ ವಿಧಾನದಲ್ಲಿ ನಾಗನಿಗೆ ಅಗ್ರಸ್ಥಾನ ಇದೆ. ಈಗ ಯಾರಿಗೇ ಆಗಿರಬಹುದು, ಈಗ ಚರ್ಮ ವ್ಯಾಧಿ ಇರಬಹುದು, ಅಥವಾ ಅವರಿಗೆ ಏನೋ ಒಂದು ಆತ್ಮ ಏನೋ ಒಂದು ಸಮಸ್ಯೆ ಆಗ್ತಾ ಕಾಡುತ್ತೆ, ದೇಹದಲ್ಲಿ ನ್ಯೂನತೆಗಳು ಕಾಡುತ್ತೆ, ಸರ್ಪ ಪದೇ ಪದೇ ಸ್ವಪ್ನದಲ್ಲಿ ಬಂದು ಕಾಡುತ್ತೆ ಆಯಿತಾ. ಮತ್ತು ಅವರಿಗೆಲ್ಲರೂ ಕೂಡ ಬೇರೆ ಬೇರೆ ಆದಂಥ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಅಂದರೆ ಅವ್ರಿಗಿಲ್ಲ ಅಂದರೂ ಕೂಡ ಆ ವಂಶಸ್ಥ ಪೀಳಿಗೆಯಲ್ಲಿ ಪರಿಪೂರ್ಣವಾಗಿ ಕಾಡ್ತಾ ಬರ್ತಾ ಹೋಗುತ್ತೆ. ಅವ್ರಿಗೆ ಸಮಸ್ಯೆ ಆಗ್ತಾ ಇರ್ತಿದ್ದು, ನೆಕ್ಸ್ಟ್ ಅವ್ರ ಮಕ್ಕಳು ಕಾಡುತ್ತೆ. ಇದೆಲ್ಲನೂ ಕಾಡ್ತಾ ಹೋದಾಗ ಅದನ್ನು ನಾವು ಜಾತಕದಲ್ಲಿ ನಾಗದೋಷಗಳ ಮೂಲಕ, ಅಷ್ಟಮಂಗಳ ಮೂಲಕ ನಾವು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕೊಡಬೇಕಾಗುತ್ತೆ. ಕೊಟ್ಟಾಗ ಮಾತ್ರ ಸೂಕ್ತ ಪರಿಹಾರ ಆಗುವಂಥದ್ದು ಆಯಿತಾ. ನಾವು ದೇವಸ್ಥಾನಕ್ಕೆ ಹೋದೆ, ನಾನು ಏನೋ ಹಣ್ಣು ಕಾಯಿ ಕೊಟ್ಟೆ,
ಪೂಜೆ ಪುನಸ್ಕಾರ ಮಾಡಿದೆ, ಇಷ್ಟು ವಾರ ನಿಯಮ ಮಾಡಿದೆ, ವ್ರತ ಮಾಡಿದೆ ಅಂದ್ರೆ ಅಲ್ಲ. ಸೂಕ್ತ ಪರಿಹಾರದ ಮೂಲಕ ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಆಯಿತಾ ಅಂತಹ ದೋಷಗಳಿಗೆ ಪರಿಹಾರ ಆಗುವಂಥದ್ದು. ಒಂದು ಮಾಡೋಕ್ಕೆ ಹೋಗಿ ಎರಡು ಮಾಡ್ಕೊಳ್ಳುವಂಥದ್ದಲ್ಲ. ಇದೆಲ್ಲ ಬಹಳ ಕೇರ್ಫುಲ್ಲಾಗಿ ಮಾಡುವಂಥ ತಂತ್ರ ಪೂಜೆಗಳು. ಓಕೆ. ಆಮೇಲೆ ಈ ನಾಗಸ್ತುತಿಲೇ ಒಂದು ಬರುತ್ತೆ ಗುರುಗಳೇ, ಏನಂತಂದರೆ ದೋಷಹರಣಂ ಕೀರ್ತಿಕರಣಂ ಅಂತ ಬರುತ್ತೆ. ವಿತ್ತ ಕಲ್ಮಶ ನಾಶಕಂ ಅರ್ಥದೇಹ ಮಂಗಳಂ ನಾಗನಾಗಂ ಆಶ್ರಯಂ ಅಂತಾರೆ. ಸೊ ನಾಗ ಬಂದು ದೋಷನ ಕಳಿಯೋದಷ್ಟೇ ಅಲ್ಲದೆ ಕೀರ್ತಿನೂ ಕೊಡ್ತಾರೆ. ಹೌದು. ಓಕೆ. ಈಗ ಕೀರ್ತಿ ಅಂದರೆ ಯಾವ ರೀತಿಯಲ್ಲಿ ಕೀರ್ತಿ ಇರುತ್ತೆ? ಪ್ರತಿಷ್ಠೆ ಥರ ಕೀರ್ತಿ ಇರುತ್ತೆ. ನಾಗನಿಗೆ ನಾವು ಸುಬ್ರಹ್ಮಣ್ಯನಿಗೆ ಏನಂತ ಕರಿತೀವಿ? ಮೊದಲನೇದಾಗಿ ಸುಬ್ರಹ್ಮಣ್ಯ ವಾಸುಕಿ ಮತ್ತು ನಾಗ ವಂಶಕ್ಕೆ ಒಂಥರ ಪ್ರೆಸಿಡೆಂಟ್ ಇದ್ದ ಹಾಗೆ, ಕಿಂಗ್ ಇದ್ದ ಹಾಗೆ ಅವ. ಸುಬ್ರಹ್ಮಣ್ಯನಿಗೆ ಪ್ರಥಮವಾಗಿ ನಾವು ಯಾಕೆ ಏನೇ ಸರ್ಪದೋಷ ವಿಚಾರ ಏನೇ ಬಂದರೂ ಕೂಡ ಸುಬ್ರಹ್ಮಣ್ಯನಿಗೆ ಯಾಕೆ ಆರಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಭಾವ ಕಮ್ಮಿ ಮಾಡ್ತಾನೆ. ಅಂದರೆ ರಾಹು ಅಂತ ಹೇಳಿದ್ರೆ ಸರ್ಪದ ತಲೆ, ಕೇತು ಅಂತ ಹೇಳಿದ್ರೆ ಸರ್ಪದ ದೇಹ. ವಿಷ್ಣುವಿನ ಸುದರ್ಶನ ಚಕ್ರದಿಂದ ಈ ಪಾಪಗ್ರಹಗಳನ್ನು ಬೇರೆ ಮಾಡಿದಂಥದ್ದು. ಸಮುದ್ರ ಮಂಥನದ ಸಮಯದಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರದಿಂದ ರಾಹು ಮತ್ತು ಕೇತುವನ್ನು ಎರಡು ಭಾಗ ಮಾಡಿದಾಗ ಈ ಎರಡು ಪಾಪಗ್ರಹಗಳ ಮೇಲೆ ಒಬ್ಬ ಮನುಷ್ಯನ ಜಾತಕ ನಡೆಯುವಂಥದ್ದು. ನೋಡಿ, ಇದಕ್ಕೆ ಬಹಳ ಮುಖ್ಯವಾಗಿ ಕೀರ್ತಿ ಅಂತ ಕೇಳಿದ್ರಿ ನೀವು. ಕೀರ್ತಿ ಹೇಗೆ ಬರುತ್ತೆ? ಒಂದು ವಂಶಕೀರ್ತಿ, ಧನಕೀರ್ತಿ ಮತ್ತು ಜನ ಮತ್ತು ಕ್ಷೇತ್ರ ವಿಚಾರ ಪ್ರತಿಯೊಂದರಲ್ಲೂ ಕೂಡ ಆ ವ್ಯಕ್ತಿಗೆ ಅವನ ವಂಶಸ್ಥರು ನಾಗ ಅವನಿಗೆ ಶಾಂತ ರೂಪದಲ್ಲಿದ್ದಾಗ ಆ ವ್ಯಕ್ತಿ ಏನೇ ಮಾಡಿದ್ರೂ ಕೂಡ ನೆಮ್ಮದಿಯಾಗಿ ಬಹಳ ಪರಿಪೂರ್ಣವಾದಂಥ ಅರ್ಥ ರೂಪದಲ್ಲಿ ಜೀವನ ಕಂಡುಕೊಳ್ತಾ ಹೋಗ್ತಾನೆ. ಇದು ಎಲ್ಲ ರೀತಿಯಲ್ಲೂ ಕೂಡ ಈಗ ಒಬ್ಬರು ಮಕ್ಕಳಾಗೋದಿಲ್ಲ ಆಯಿತಾ, ಎಷ್ಟೇ ಪಾಪ 10 ವರ್ಷ 15 ವರ್ಷ 20 ವರ್ಷ ಆಗ ಅವರು ಹೋಗಿ ಸರ್ಪ ಸಂಸ್ಕಾರ ನಾಗಪೂಜೆ ಒಂದು ಒಳ್ಳೆ ಪಂಡಿತರ ಹತ್ರ ಒಳ್ಳೆ ತಂತ್ರಿಗಳ ಹತ್ರ ಹೋಗಿ ಪ್ರಶ್ನೆ ಮಾಡಿ ಇದು ಪೂಜೆ ಪರಿಹಾರ ಮಾಡಿಸ್ಕೊಂಡಾಗ ಗ್ಯಾರಂಟಿ ಆಗಲೂ ಆಗುತ್ತೆ. ಮದುವೆ ಆಗ್ತಾ ಇರೋದಿಲ್ಲ ಒಬ್ಬೊಬ್ರಿಗೆ ಪಾಪ 45 ವರ್ಷ ಆಯಿತಾ, 50 ವರ್ಷ ಒಬ್ಬೊಬ್ರಿಗೆ ಪಾಪ ಅವ್ರಿಗೆ ಹೇಳೋಕ್ಕೆ ಅಸಾಧ್ಯವಾದಂಥ ಮಾತುಗಳು, ಎಷ್ಟು ಫೋನ್ಗಳು ಎಷ್ಟು ವಿಚಾರಗಳು ಬರ್ತದೆ ಅಂಥವ್ರಿಗೆಲ್ಲ ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಬೇಕು. ಜಾತಕ ಪರಿಶೀಲನೆ ಮಾಡಿ ನೋಡಿದಾಗ ಮಾತ್ರ ಸೂಕ್ತ ಪರಿಹಾರ ನೋಡಬಹುದು ಅದಕ್ಕೆ. ಹೌದು, ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಮಕ್ಕಳಾಗದೆ ಇಲ್ಲದೆ ಇರೋರು ಮಕ್ಕಳಾಗತ್ತೆ ಅನ್ನೋದು ಆ್ಯಕ್ಚುಲಿ ಅದನ್ನು ಸಹ ನಾಗಸ್ತುತಿಲಿ ಇದೆ. ಗರ್ಭಸೂತಿ ರಕ್ಷಕಂ ನಾಗನಾಗಂ ಆಶ್ರಯಂ ಅಂತಾರೆ ಗುರುಗಳೇ. ಇನ್ನು ನಾಗರ ಪಂಚಮಿ ಬಗ್ಗೆ ಮಾತಾಡೋ ಹಾಗಿದ್ರೆ ಆಗಲೇ ಹೇಳ್ದಂಗೆ ಶ್ರಾವಣ ಮಾಸದಲ್ಲಿ ಬರೋ ಮೊದಲನೇ ಹಬ್ಬ. ಸೊ ಈ ನಾಗರ ಪಂಚಮಿಯನ್ನ ವಿಶೇಷತೆ ಏನು ಮತ್ತು ಹಿನ್ನೆಲೆ ಏನು? ನೋಡಿ, ನಾಗರ ಪಂಚಮಿ ಬರುವಂಥದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಬರುವಂಥ ಪಂಚಮಿ, ನಾಗರ ಪಂಚಮಿ. ಮೊದಲು ನಾಗರ ಅಂತ ಹೇಳಿದ್ನಲ್ಲ, ಈಗ ಹೇಳಿದ್ದೆ ಅದನ್ನೇ. ಈಗ ದೈವಗಳು ನಮ್ಮ ಪೂರ್ವಜರು ಅವರಿಗೆ ಶಾಂತಿ ರೂಪದಲ್ಲಿ ನವನಾಗಗಳಿಗೆ, ಕಲ್ಲಿನ ರೂಪದಲ್ಲಿರುವಂತಹ ನವನಾಗಗಳಿಗೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಆ ಸರ್ಪಗಳಿಗೆ ನವನಾಗಗಳಿಗೆ ಒಂದು ಹಾಲಾಗಿರಬಹುದು, ಸಾತ್ವಿಕವಾದಂಥ ಆಹಾರ ಪದಾರ್ಥಗಳಾಗಿರಬಹುದು ಒಂದು ಕೊಟ್ಟು ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ಬಂದಾಗ ದೈವಗಳು ಶಾಂತ ರೂಪಕ್ಕೆ ಹೋಗ್ತದೆ. ಮುಂದೆ ನಡೆಯುವಂತಹ ಶುಭ ಕಾರ್ಯಗಳು, ಶ್ರಾವಣ ಮಾಸದಲ್ಲಿ ನಡೆಯುವಂಥಷ್ಟು ಪೂಜಾ ಪಾಠಗಳಾಗಿರ್ಬೋದು, ಪೂಜಾ ಕೈಕರ್ಯಗಳಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಒಂದು ವಿಶೇಷವಾಗಿರುವಂಥ ಅನುಗ್ರಹ ಆಗುತ್ತೆ. ಓಕೆ. ಸೊ ಮನೆ ಮಟ್ಟಿಗೆ ಈ ಒಂದು ನಾಗರ ಪಂಚಮಿಯಲ್ಲಿ ಏನಾದರೂ ಒಂದು ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಬೋದು, ಏನು ಮಾಡ್ಬೋದು? ಮನೆಯಲ್ಲಿ ಒಂದು ಸರ್ಪ, ಒಂದು ಪಂಚಲೋಹದ ಸರ್ಪ ತಂದು ಅದಕ್ಕೆ ಸಂಪೂರ್ಣವಾಗಿ ಒಂದು ಕೊಬ್ಬರಿ, ಒಂದು ಬೆಲ್ಲ ಮತ್ತು ಅದಕ್ಕೆ ಹಾಲು ತಗೊಂಡು ಅದಕ್ಕೆ ಅಭಿಷೇಕ ಮಾಡಿ ಸರ್ಪ ನಾಗರಿಗೆ ಶಾಂತಿ ಮಾಡಿ ಸಾಕು. ಆಮೇಲೆ ಗುರುಗಳೇ, ಈ ಕೆಲವೊಂದು ಮನೆಗಳಲ್ಲಿ ಒಂದು ಪದ್ಧತಿ ಇರುತ್ತೆ. ಏನಂತ ಅಂದರೆ ಈ ನಾಗರ ಪಂಚಮಿ ದಿನ ಅಕ್ಕ ಇಲ್ಲ ತಂಗಿ ಆದವರು ಅಣ್ಣಂದಿರ ಬೆನ್ನ ತೊಳಿತಾರೆ, ಈ ಹಾಲು ಹಾಕಿ ಅರ್ಶ ಕುಂಕುಮಕ್ಕೆ ಬೆನ್ನ ತೊಳಿತಾರೆ ಅಂತ. ಅದ್ರ ವಿಶೇಷತೆ ಮತ್ತು ಅಣ್ಣನಿಗೆ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಹೇಳಿ. ಓಕೆ. ಮನೆಗೆ ಅಂದ್ರೆ ಅಣ್ಣ ಅಂತ ಹೇಳಿದ್ರೆ ಅವರ ಮನೆಯಲ್ಲಿರುವಂತಹ ವಾರಸ್ದಾರ, ಅವರ ವಂಶ ನೆಕ್ಸ್ಟ್ ಪೀಳಿಗೆ, ಅದು ಅವರ ಅಣ್ಣನಿಗೆ ಒಂದು ಶ್ರೇಯೋಭಿವೃದ್ಧಿ ಆಗಲಿ, ಒಳ್ಳೇದಾಗಲಿ, ಶುಭ ಆಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಮಾಡುವಂತಹ ಅಣ್ಣ ಮತ್ತು ತಂಗಿ ಮಾಡುವಂತಹ ಈ ಹಬ್ಬನೇ ನಾಗರ ಪಂಚಮಿ. ಇದರ ಹಿನ್ನೆಲೆನೇ ಇದು. ಹೌದು. ಓಕೆ. ಸೊ ಅಲ್ಲಿ ನೋಡೋದಿದ್ರೆ ಒರಿಜಿನಲ್ ರಕ್ಷಾ ಬಂಧನ ನಮ್ದೇನೆ. ಹೌದು, ಒರಿಜಿನಲ್ ರಕ್ಷಾ ಬಂಧನ ಅಂತ ಹೇಳಿದ್ರೆ ನಾಗರ ಪಂಚಮಿನೇ. ನಾಗರ ಪಂಚಮಿ ಅದು ಆ್ಯಕ್ಚುಲಿ ಹುಣ್ಣಿಮೆ ದಿನ ಮಾಡ್ತಾರೆ. ಬರುವಂತಹ ಶ್ರಾವಣ ಮಾಸದ ಹುಣ್ಣಿಮೆ ದಿನ ನಾಗರ ಪಂಚಮಿ ಮಾಡ್ತಾರೆ, ರಕ್ಷಾಬಂಧನ ಮಾಡ್ತಾರೆ. ಇರುವಂತಹ ಅಂದರೆ ಈಗ ನಾವು ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಹೋದಾಗ
ನಾಗರ ಪಂಚಮಿಯಿಂದ ರಕ್ಷಾಬಂಧನ ಮಾಡುವಂಥದ್ದು. ಓಕೆ ಗುರುಗಳೇ, ಇನ್ನು ಕೆಲವೊಂದು ದೇವಸ್ಥಾನದಲ್ಲಿ ಇವಾಗ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲೇ ಈ ನಾಗಬಂಧನ ಅಂತ ಮಾಡ್ತಾರೆ, ಅಥವಾ ಕೆಲವೊಂದು ನಿಧಿ ಇರೋ ಜಾಗದಲ್ಲೂ ನಾಗಬಂಧನ ಅಂತ ಮಾಡ್ತಾರೆ. ಸೊ ಈ ನಾಗಬಂಧನ ಮಾಡೋದನ್ನು ಒಂದು ತಂತ್ರ ವಿಧಾನನ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ, ಅದಕ್ಕೇ ನಾನು ಪ್ರಥಮವಾಗಿ ಹೇಳಿದ್ದು, ತಂತ್ರಶಾಸ್ತ್ರದಲ್ಲಿ ನಾಗರಿಗೆ, ನಾಗದೇವರಿಗೆ, ನಾಗವಂಶಗಳಿಗೆ ಅಗ್ರಸ್ಥಾನ ಇರುತ್ತೆ. ಆಯಿತಾ? ಯಾವುದೇ ಒಂದು ಈಗ ದೇವಸ್ಥಾನಗಳಾಗಿರಬಹುದು, ಅಥವಾ ಗುಪ್ತ ಸ್ಥಳಗಳಾಗಿರ್ಬೋದು, ಶಕ್ತಿಪೀಠಗಳಾಗಿರ್ಬೋದು, ಯಾವುದಕ್ಕೆ ಇದ್ರೂ ಕೂಡ ಪ್ರಥಮವಾಗಿ ನಾಗಗಳಿಗೆ ನಾವು ಪೂಜೆ ಮಾಡ್ತೀವಿ. ನಾಗಗಳಿಗೆ ಪೂಜೆ ಮಾಡಿದಾಗ ನಾಗಬಂಧನ ಆಗುತ್ತೆ. ಆಯಿತಾ? ಈಗ ದೈವ ಮತ್ತು ಈ ನಿಧಿ ನಿಕ್ಷೇಪ, ಈಗ ಮುಂಚೆ ಹಿಂದಿನ ಕಾಲದಲ್ಲಿ ನಾಗಬಂಧನ ಮಾಡ್ತಿದ್ರು. ಆಯಿತಾ? ಮತ್ತು ಈಗ ನಾಗ ದಿಗ್ಬಂಧನ ಅಂತ ಮಾಡ್ತಾರೆ. ಮತ್ತು ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಈಗ ಭೂತ ಪ್ರೇತ ಪಿಶಾಚಿಗಳಿಗೂ ಕೂಡ ಈ ನಾಗಬಂಧನ ಅನ್ನುವಂಥ ಕಾರ್ಯಗಳು ನಡೆಯುತ್ತೆ. ಇದೆಲ್ಲನೂ ಕೂಡ ನಾಗಬಂಧನದ ಮೂಲಕ ಮಾಡಬಹುದು. ಇದೆಲ್ಲನೂ ತಂತ್ರವಿದ್ಯೆಯಲ್ಲಿ ಬಹಳ ವಿಶೇಷವಾಗಿರುವಂಥ ಉಲ್ಲೇಖ ಇದೆ. ಅದನ್ನು ಸಾಮಾನ್ಯವಾಗಿ ಯಾರೂ ಕೂಡ ಬೇರ್ಪಡಿಸೋಕ್ಕಾಗಲ್ಲ. ಅದು ತಂತ್ರಿಗಳಿಗೆ ಮಾತ್ರ, ಅಂದರೆ ಯಾರು ಮಾಡಿರ್ತಾರೆ ಆ ಪಟ್ಟುಗಳನ್ನು ಯಾರು ಕಲ್ತಿರ್ತಾರಲ್ಲ, ನಾಗಬಂಧನದ ಪಟ್ಟುಗಳನ್ನು ಯಾರು ಕಲ್ತಿರ್ತಾರೆ ಅಂಥವ್ರ ಕೈಯಿಂದ ಸಾಧ್ಯ ಇದಲ್ಲ. ಓಕೆ ಗುರುಗಳೇ, ಕೊನೆಯದಾಗಿ ನಿಮ್ಮ ಹತ್ರ ಯಾರಾದರೂ ಬಂದು ಇದು ನಮಗೆ ನಾಗದೋಷ ಇದೆಯಾ ಅಥವಾ ಸರ್ಪದೋಷ ಇದೆಯಾ ಗೊತ್ತಾಗ್ತಿಲ್ಲ, ಈ ಕಷ್ಟಗಳಿದೆ, ಮಕ್ಕಳಾಗ್ತಿಲ್ಲ ಅಥವಾ ಆ ಥರ ಏನಂತ, ಅದನ್ನು ಪರಿಹರಿಸುವಂಥ ವಿಧಾನ ಹೇಗಿರುತ್ತೆ ಅಂತ ನೋಡಿ. ಮೊದಲು ನಮ್ಮ ಹತ್ರ ಬರುವಂಥವರು ದಯವಿಟ್ಟು ಒಂದು ವಿಚಾರ, ಸೂಕ್ತವಾದಂಥ ಮಾಹಿತಿ ತರಬೇಕು. ಒಂದು ಅವರ ಒಂದು ಪರಿಹಾರ ಮಾಡಿಕೊಳ್ಳುವಂಥ ವಿಚಾರ ಇದ್ದರೆ ಮಾತ್ರ ಅವರು ಬರಬೇಕಾಗತ್ತೆ. ಸುಮ್ಮನೆ ಫೋನ್ ಮಾಡದೆ, ಕೇಳದೆ, ಅಥವಾ ಬಂದೆ ಭೇಟಿ ಮಾಡದೆ, ಇದೆಲ್ಲ ನೋಡಿ, ಶಾಸ್ತ್ರ ಅನ್ನುವಂಥದ್ದು ಹಾಗೆ ಅಲ್ಲ. ಶಾಸ್ತ್ರ ಕೇಳಬೇಕಾದ್ರೂ ಒಂದು ಗಳಿಗೆ ಅಂತಿರುತ್ತೆ, ಶಾಸ್ತ್ರ ಹೇಳಬೇಕಾದ್ರೂ ಒಂದು ಗಳಿಗೆ ಅಂತಿರುತ್ತೆ. ಅದಕ್ಕೇ ಅಮೃತ ಗಳಿಗೆ ಅಂಥೇಳಿ. ಆ ಸಮಯದಲ್ಲಿ ಯಾಕೆ ಶಾಸ್ತ್ರ ಹೇಳ್ತೀವಿ ಅಂತ ಹೇಳಿದರೆ, ಹೇಳುವಂಥವನಿಗೂ ಮತ್ತು ಕೇಳುವಂಥವನಿಗೂ ಶ್ರೇಯೋಭಿವೃದ್ಧಿ ಆಗಲಿ ಅಂಥೇಳಿ. ಆಯಿತಾ? ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗ 100% ಇರುತ್ತೆ. ಈಗ ಒಂದು ಸಮಸ್ಯೆಗೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ, ಹೌದಾ? ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಷ್ಟೇ. ಬನ್ನಿ, ನೇರವಾಗಿ ಬನ್ನಿ, ಭೇಟಿಯಾಗಿ, ಅಥವಾ ಫೋನ್ ಮೂಲಕ ಕರೆ ಮಾಡಿ, ಏನೇ ಸಮಸ್ಯೆ ಇದ್ರೂ ಕೂಡ ನಾವು ನೇರ ಪರಿಹಾರ ಮಾಡಿಕೊಡ್ತೀವಿ. ಓಕೆ ಗುರುಗಳೇ, ಇನ್ನು ಮುಂದಿನ ವಿಡಿಯೋಲಿ ನಾವು ಆಂಜನೇಯ ತಂತ್ರ ಬಗ್ಗೆ ಮಾತಾಡೋಣ. ಇವತ್ತು ಇಷ್ಟೊಂದೆಲ್ಲ ವಿಚಾರನ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.